ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನೋಡ್ತಿದ್ದೀರಾ ಅಲ್ವಾ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂತ. ಸೊ ನಮ್ಮ ಅಜ್ಜಿ ಕೂಡ ಮನೆಗೆ ಬಂದಿದ್ದರು, ಪಾಪ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದರು. ಹಾಗಾಗಿ ಏನಾದರೂ ಬಿಸಿ ಬಿಸಿ ಮಾಡೋಣ ತಿನ್ನೋಕ್ಕೆ ಖಾರವಾಗಿ ಅಂತ ಇವತ್ತು ಮಸಾಲೆ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ದರೆ ಮಸಾಲೆ ವಡೆ ಮಾಡೋಣ ಬನ್ನಿ. ಮಸಾಲೆ ವಡೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ನಾನಿಲ್ಲಿ ಕಡಲೆಬೇಳೆ ಅರ್ಧ kg ತೊಗೊಂಡಿದ್ದೀನಿ, 3 hours ನೆನೆಸಿದ್ದೀನಿ ಅದನ್ನು. ಹಾಗೆ 9 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಬಿಕಾಸ್ ನಾನು ಇಲ್ಲಿ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 2, ಶುಂಠಿ ಅರ್ಧ ಇಂಚು, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಹೋಳು ತೆಂಗಿನಕಾಯಿ, ಜೀರಿಗೆ ಮೆಣಸು 2 1 ಟೇಬಲ್ ಸ್ಪೂನು, ಅರ್ಧ ಇಂಚು ಚಕ್ಕೆ, 2 ಲವಂಗ, ಅರ್ಧ ಇಂಚಷ್ಟು ಅರಿಶಿನದ ಕೊಂಬು, 2 ಇಡಿಯಷ್ಟು ಪುದೀನ, 2 ಇಡಿಯಷ್ಟು ಒಣಗಿಸಿರೋ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ 6 ಮತ್ತು ಕೆಂಪು ಮೆಣಸಿನ್ಕಾಯಿ 6, 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ಸಬ್ಸಿಗೆ ಸೊಪ್ಪು, ಹಾಗೆ ಇಲ್ಲೇ ನಮ್ಮ ಪಾಟಲ್ಲೇ ಇದ್ದಿದ್ದಂಥ ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ಮಸಾಲೆ ವಡೆ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಜಾರ್ಗೆ ಚಕ್ಕೆ, ಲವಂಗ ಮತ್ತು ಅರಿಶಿನದ ಕೊಂಬು ಹಾಕ್ಕೊಳ್ತಿದ್ದೀನಿ. ಪುಡಿ ಅರಿಶಿನ ಇದ್ದರೆ ಹಾಕ್ಕೊಳ್ಳಿ, ಬಿಕಾಸ್ ಪುಡಿ ಅರಿಶಿನ ಇರಲಿಲ್ಲ ಅಂತ ನಾನು ಅರಿಶಿನದ ಕೊಂಬೆ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಕರಿಬೇವು ಹಸಿದು ಹಾಕ್ಕೊಳ್ಬೋದು, ನಾನಿಲ್ಲಿ ಆಲ್ರೆಡಿ ಒಣಗಿಸಿಟ್ಕೊಂಡಿದ್ದೆ, ನಾರ್ಮಲಿ ಒಣಗಿಸಿಟ್ಕೊಳ್ತೀವಿ, ಹಾಗಾಗಿ ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು, ನೀರಿಲ್ದಿರೋ ರುಬ್ಕೋಬೇಕು. ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ನೀರು ಬಿಡುತ್ತೆ. ಸೊ ನಾನು ಕೂಡ ಇಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನೀರು ಹಾಕ್ಕೊಳ್ದೆ ರುಬ್ಬಿರೋದು. ಉಪ್ಪು ಹಾಕ್ಕೊಂಡು ರುಬ್ಬಿದ್ರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ನುಣ್ಣಗಾಗಿದೆ. ಸೊ ಈ ಥರ ಆಗಬೇಕು. ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಡೋಣ. ಮತ್ತು ಇದೇ ಜಾರ್ಗೆನೇ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೆನೆಸಿಟ್ಕೊಂಡಿರೋ ಎಲ್ಲ ಕಡಲೆಬೇಳೆನೂ ರುಬ್ಕೊಂಡು ಮಸಾಲೆ ಮಾಡ್ಕೊಂಡ್ವಲ್ಲ ಆವಾಗಲೇ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ತೀರಾ ನೈಸಿಗೇನು ರುಬ್ಬೋದು ಬೇಡ, ನುಣ್ಣಗೇನು ರುಬ್ಬೋದು ಬೇಡ. ಕಡಲೆಬೇಳೆ ಒಂದೆರಡು ಹಾಗೆ ಬಾಯಿಗೆ ಸಿಗ್ತಿರೋ ಚೆನ್ನಾಗಿರುತ್ತೆ. ಸೊ ತೀರಾ ನುಣ್ಣಗೇನು ರುಬ್ಕೊಳ್ಳೋದು ಬೇಡ. ನಾರ್ಮಲಿ ಚಳಿಗಾಲದಲ್ಲಿ ಮಳೆ ಬರೋ ಟೈಮಲ್ಲಿ ಈ ಥರ ಮಸಾಲೆ ವಡೆಗಳನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಲ್ವ. ಬಿಕಾಸ್ ಎಲ್ಲ ಮಸಾಲೆಗಳು ಹಾಕಿರ್ತೀವಿ, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಇದೆಲ್ಲ ಒಳ್ಳೆಯದೇ ಆರೋಗ್ಯಕ್ಕೆ. ಸೊ ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ, ತೀರಾ ನೈಸಿಗೇನಿಲ್ಲ. ಹೀಗೆ ಎಲ್ಲ ಬೇಳೆಗಳನ್ನೂ ರುಬ್ಕೊಂಡು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈಗ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲ್ಲಾಗಿ ಸೊಪ್ಪೆಲ್ಲ ಹೆಚ್ಚಿ ಹಾಕ್ಕೊಂಬಿಡೋಣ. ಸೊ ಇಷ್ಟು ಮಸಾಲೆ ಜೊತೆ ಮತ್ತಷ್ಟು ಸೊಪ್ಪೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ನಾರ್ಮಲಿ ಮೆಣಸಿನ್ಕಾಯಿ ಬಜ್ಜಿ, ಬೇರೆ ಬೋಂಡ ಎಲ್ಲದಕ್ಕಿಂತ ಮಸಾಲೆ ವಡೆಯಲ್ಲಿ ತುಂಬಾ ಪದಾರ್ಥ ಹಾಕಿರ್ತೀವಿ, ಅದೆಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಷ್ಟು ಸೊಪ್ಪು ಹಾಕ್ತೀವಿ, ಬಸಳೆ ಸೊಪ್ಪು ಕೂಡ ತುಂಬ ಫ್ರೆಶ್ ಆಗಿತ್ತು ಪಾಟಲ್ಲಿ. ಸೊ ಹಾಗಾಗಿ ಅದು ಕಣ್ಣಿಗೆ, ಕೂದಲಿಗೆ ನೀವೇ ನೋಡಿ ಒಂದು ಎಷ್ಟೆಲ್ಲ ಮಸಾಲೆಗಳು ಹಾಕಿದ್ದೀವಿ, ಜೊತೆಗೆ ಸೊಪ್ಪು ಕೂಡ. ಸೊ ಎಷ್ಟು ಹೆಲ್ದಿಯಾಗಿರುತ್ತೆ ಅಲ್ವಾ ಈ ಮಸಾಲೆ ವಡೆ ಮಾಡ್ಕೊಂಡು ತಿನ್ನೋದು. ಸೊ ನೀವು ಕೂಡ ಈ ಥರನೇ ಮಸಾಲೆ ವಡೆನೇ ಆದಷ್ಟು ಪ್ರಿಫರ್ ಮಾಡಿ. ನಾರ್ಮಲ್ ಬಜ್ಜಿ, ಬೋಂಡ ಇದಕ್ಕಿಂತ ಈ ಥರ ತಿಂದರೆ ಲೈಕ್ ಹೆಲ್ತ್ ಕೂಡ ಒಳ್ಳೇದಲ್ವಾ. ಆದರೂ ಒಂದು ಪರ್ಸ್ನಲ್ ಚಾಯ್ಸ್ ಇರುತ್ತೆ ಅಲ್ವಾ. ಸೊ ನೀವೆಲ್ಲರೂ ಈ ಚಳಿಗಾಲದಲ್ಲಿ ಮಳೆ ಇರೋ ಟೈಮ್ನಲ್ಲೆಲ್ಲ ಯಾವ ಥರ ತಿಂಡಿಗಳನ್ನ ಪ್ರಿಫರ್ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ. ಸೊ ಫೈನಲಾಗಿ ಸೊಪ್ಪೆಲ್ಲ ಹಚ್ಕೊಂಡಿದ್ದಾಯಿತು. ಸೊ ಇವಾಗೆಲ್ಲನೂ ಕಲಿಸ್ಕೊಂಡ್ಬಿಡೋಣ. ಎಣ್ಣೆ ಕಾಯ್ಕೆ ಇಟ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಕೊಕೊನಟ್ ಆಯಿಲ್ ನಾವೇ RMCಯಿಂದ ತಂದು ಗಾಣದಲ್ಲಿ ಆಡಿಸಿರೋಂಥ ಎಣ್ಣೆ. ಸೊ ನಾನು ಕೂಡ ನಿಮ್ಗೆ ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಆದಷ್ಟು ಪ್ಯೂರ್ ಈ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಗಾಣದಲ್ಲಿ ಆಡಿಸಿರ್ತೀವಲ್ಲ ಅಂಥ ಎಣ್ಣೆಗಳನ್ನ ಯೂಸ್ ಮಾಡಿ. ಈ ಅಂಗಡಿ ಎಣ್ಣೆಗಳನ್ನ ಆದಷ್ಟು ಕಂಪ್ಲೀಟ್ ಅವಾಯ್ಡ್ ಮಾಡಿ. ದುಡ್ಡು ಕೊಟ್ಟು ನಾವೇ ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಆದಷ್ಟು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ನೀವೇ ಹೋಗಿ ಸ್ವತಃ ಕೊಬ್ಬರಿನ ಆಡಿಸ್ಕೊಂಡು ಅದನ್ನೇ ಎಲ್ಲ ಅಡುಗೆಗಳಿಗೆ ಉಪಯೋಗಿಸಿ, ತುಂಬಾ ಒಳ್ಳೆಯದು. ಸೊ ನಾನಿಲ್ಲಿ ವಡೆ ಮಾಡಲಿಕ್ಕೆಲ್ಲ ಉಂಡೆ ಹಾಕ್ಕೊಳ್ತಾ ಇದ್ದೀನಿ.
ಸೊ ಎಣ್ಣೆ ನೋಡಿ ಎಷ್ಟು ಪ್ಯೂರ್ ಆಗಿದೆ. ಸೊ ತುಂಬ ಲೈಟಾಗಿರುತ್ತೆ, ತಿಂದರೆ ತುಂಬ ಹೆವಿ ಅಂತ ಅನಿಸಲ್ಲ. ಚೆನ್ನಾಗಿರುತ್ತೆ. ಈವನ್ ಸ್ಕಿನ್ಗೆ, ಹೇರ್ಗಾಗಿರಲಿ ತುಂಬಾ ಒಳ್ಳೆಯದು. ಸೊ ಆದಷ್ಟು ನ್ಯಾಚುರಲ್ ಎಣ್ಣೆನೇ ಯೂಸ್ ಮಾಡಿ. ಸೊ ವಡೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆ, ವಡೆ ಬೆಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ರುಚಿ ಕೂಡ ತುಂಬಾ ಚೆನ್ನಾಗಿತ್ತು. ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಕಲರ್ ಕೂಡ ಫೇಡ್ ಆಗಿಲ್ಲ. ಅದೇ ನಾರ್ಮಲ್ ಅಂಗಡಿ ಎಣ್ಣೆ ಆದರೆ ನಾವೇನೇ ಒಂದು ಕರೆದ್ರೆ ಯಾವುದೇ ಒಂದು ತಿಂಡಿನ ಅದೇ ಕಲರೇ ಬಿಟ್ಕೊಂಡ್ಬಿಟ್ಟಿರುತ್ತೆ, ತುಂಬ ಬ್ಲ್ಯಾಕಾಗಿ ಕಾಣಿಸ್ತಿರುತ್ತೆ. ಬಟ್ ಇಲ್ಲಿ ನೋಡಿ ಕಲರ್ ಏನಷ್ಟು ಫೇಡ್ ಆಗಿಲ್ಲ, ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಈಗ ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಇದು ಕೊಬ್ಬರಿ ಎಣ್ಣೆ ಇಂಪಾರ್ಟೆನ್ಸ್. ಬಟ್ ಯೂಸ್ ಮಾಡದೇ ಇರೋರಿಗೆ ದಯವಿಟ್ಟು ಆದಷ್ಟು ಬೇಗ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ತಂದು ಯೂಸ್ ಮಾಡಿ. ನೋಡಿ ಕಡಲೆಬೇಳೆ ಎಲ್ಲ ಕಾಣಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ನಾನು ನುಣ್ಣಗೆ ರುಬ್ಕೊಂಡಿಲ್ಲ. ಸೊ ಸ್ವಲ್ಪ ದಪ್ಪ ದಪ್ಪನೇ ರುಬ್ಕೊಂಡ್ರೆ ಆ ಕಡಲೆಬೇಳೆ ಎಲ್ಲ ತಿನ್ನೋವಾಗ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮೀ, ಟೇಸ್ಟ್ ಕೂಡ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿ ಆಗಿತ್ತು. ಸೊ ದಯವಿಟ್ಟು ನೀವು ಎಲ್ಲ ಮನೇಲಿ ಟ್ರೈ ಮಾಡಿ. ಆದಷ್ಟು ಈ ಮಸಾಲೆ ವಡೆಗಳ ಈ ಥರನೇ ಮಾಡಿಕೊಂಡು ತಿನ್ನಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದೆಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ವಡೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ನನಗೆ ಹೇಳಿ. ಚೆನ್ನಾಗಿದೆ. ಸೊ ನನ್ನ ಮಗಳಿಗೆ ನಾನು ಮಾಡಿರೋ ವಡೆ ತುಂಬ ಇಷ್ಟ ಆಗಿದೆಯಂತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಆಲ್ಸೋ ಈ ವಿಡಿಯೋ ರಿಲೇಟೆಡ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಕರೆಕ್ಷನ್ಸ್ ಬೇಕಿದ್ದರೆ ಅದನ್ನು ಕೂಡ ದಯವಿಟ್ಟು ಸಜೆಸ್ಟ್ ಮಾಡಿ. ಸೊ ದಟ್ ಮುಂದೆ ಬರೋ ವೀಡಿಯೋದಲ್ಲಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ಸೋ ಯಾವ ಥರ ಕಂಟೆಂಟ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ಸಜೆಸ್ಟ್ ಮಾಡಿ. ಆ್ಯಂಡ್ ಲಾಸ್ಟ್ಲಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.